ದಳಪತಿ ವಿಜಯ್ ಅವರು ಸಿಎಂ ಆದ ಬಳಿಕ ಮೊದಲ ಬಾರಿ ಕರೂರಿಗೆ ಎಂಟ್ರಿ ನೀಡಿದ್ದಾರೆ. ಈ ಕರೂರಿನ ಎಂಟ್ರಿ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ. ಈ ಕಥೆಗೆ ಕಾರಣ ಆಗಿದ್ದು ಸೆಪ್ಟೆಂಬರ್ 27, 2025. ಈ ಡೇಟ್ ಅನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಆ ಒಂದು ಇನ್ಸಿಡೆಂಟ್ ನಿಂದ ವಿಜಯ್ ಅವರಿಗೆ ತುಂಬಾನೇ ಬೇಸರ ಆಗಿತ್ತು. ಅದರ ಜೊತೆ ಆ ಒಂದು ಇನ್ಸಿಡೆಂಟ್ ಮೂಲಕ ವಿಜಯ್ ಅವರ ತೇಜೋವಧೆ ಮಾಡ್ಲಿಕ್ಕೆ ಒಂದಿಷ್ಟು ಪಕ್ಷಗಳು ಕಾರಣ ಆಗಿತ್ತು. ಇದೇ ವಿಚಾರಕ್ಕಾಗಿ ಸಿಎಂ ಆದ ಬಳಿಕ ಈಗ ಕರೂರಿಗೆ ಎಂಟ್ರಿ ಕೊಟ್ಟಿರುವಂತದ್ದು. ಈ ಎಂಟ್ರಿ ಬಳಿಕ ಒಂದಿಷ್ಟು ವಿದ್ಯಮಾನಗಳಾಗಿದೆ. ಹಾಗಾದ್ರೆ ಕರೂರಿನ ಈ ಹಿಂದಿನ ಇನ್ಸಿಡೆಂಟ್ ಏನಿತ್ತು, ಕಾಲ್ ತುಳಿತ, ಅದಕ್ಕೆ ಕಾರಣ ಏನು, ಅಲ್ಲಿ ಏನಾಗಿತ್ತು, ಇದೆಲ್ಲದರ ಕುರಿತಾದಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಕೊಡ್ತೇವೆ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ದಳಪತಿ ವಿಜಯ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತಮಿಳುನಾಡು ಸಿಎಂ ಆಗಿ ಇದೀಗ ತನ್ನದೇ ಆದಂತ ಚಾಪನ್ನ ಮೂಡಿಸ್ತಾ ಇರುವಂತದ್ದು. ಮೊದಲಿಗೆ ಇವರು ಪಕ್ಷವನ್ನ ಕಟ್ಟಿ ನಾನು ಚುನಾವಣೆಗೆ ಬರ್ತೇನೆ ಅಂದಾಗಿನಿಂದಲೂ ಇವರ ಮೇಲೆ ಟೀಕೆಗಳ ಮೇಲೆ ಟೀಕೆ, ಇವರನ್ನ ಹೇಗೆಲ್ಲ ಕಟ್ಟಾಕಬಹುದು ಅನ್ನುವಂತ ಎಲ್ಲಾ ಆಲೋಚನೆಗಳಿಗೆ ತಮಿಳುನಾಡಿನ ರಾಜಕಾರಣಿಗಳು ಸಾಥ್ ಕೊಟ್ಟಂತೆ ಕಾಣ್ತಾ ಇತ್ತು. ಅದರಲ್ಲೂ ಡಿಎಂಕೆ ಪಕ್ಷ ಅಂತೂ ತಮ್ಮ ಪಕ್ಷದ ಪ್ರಚಾರಕ್ಕಿಂತ ಹೆಚ್ಚಾಗಿ ವಿಜಯ್ ಅವರನ್ನ ವಿರೋಧ ಮಾಡುವ ಪ್ರಚಾರವನ್ನೇ ಹೆಚ್ಚಾಗಿ ಮಾಡಿತ್ತು. ಈ ಕಾರಣಕ್ಕಾಗಿ ಡಿಎಂಕೆ ಮಕಾಡೆ ಮಲ್ಕೊಂಡಿತ್ತು. ಇದೆಲ್ಲದಕ್ಕಿಂತ ಹಿಂದೆ ಜನನಾಯಕನ್ ಚಿತ್ರ ಕೂಡ ಪೋಸ್ಟ್ಪೋನ್ ಮಾಡಿದ್ರು, ಬ್ಯಾನ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಯಾವುದೆಲ್ಲ ಹಿಂಸೆ ಕೊಡಬೇಕು ಅದೆಲ್ಲ ಹಿಂಸೆಯನ್ನ ವಿಜಯ್ ಅವರಿಗೆ ಸ್ಟಾಲಿನ್ ಪಕ್ಷ ಕೊಟ್ಟಿತ್ತು. ನಂತರ ಏನಾಯ್ತು, ವಿಜಯ್ ಅವರು ಇದೆಲ್ಲವನ್ನ ಮೆಟ್ಟಿ ನಿಂತರು. ಆದ್ರೆ ಮೊಟ್ಟ ಮೊದಲ ಬಾರಿಗೆ ಅವರಿಗೆ ತುಂಬಾನೇ ಬೇಸರ ಆಗಿದ್ದು ಯಾವಾಗ ಚುನಾವಣೆ ಅಥವಾ ಟಿವಿಕೆ ಪಕ್ಷ ಅನ್ನೋದು ಸ್ಥಾಪನೆ ಆಯ್ತು, ನಂತರ ಪ್ರಚಾರಗಳನ್ನ ಸ್ಟಾರ್ಟ್ ಮಾಡಿದ್ರು. ಅವರಿಗೆ ತುಂಬಾನೇ ಶಾಕಿಂಗ್ ಆಗಿದ್ದು ಕರೂರಿನ ಕಾಲ್ ತುಳಿತ ಇನ್ಸಿಡೆಂಟ್. ಆ ದಿನ ಏನಾಗಿತ್ತು ಅನ್ನೋದನ್ನ ಡಿಟೇಲ್ ಆಗಿ ಹೇಳೋದಾದ್ರೆ, ಆ ದಿನ ವಿಜಯ್ ಅವರು ಕರೂರಿನಲ್ಲಿ ಒಂದು ರ್ಯಾಲಿಯನ್ನ ಕೈಗೊಂಡಿದ್ರು. ಆ ಟೈಮ್ ಅಲ್ಲಿ ಆ ರ್ಯಾಲಿಗೆ 10,000 ಜನ ಬರುವಂತ ನಿರೀಕ್ಷೆ ಇತ್ತು. ಆದ್ರೆ ಆ ದಿನ ಬಂದಿದ್ದು 50,000 ಜನ. ಒಂದೇ ಬಾರಿಗೆ ಅಷ್ಟು ಜನ ರೋಡ್ ನಲ್ಲಿ ಸೇರಿ ಬಿಟ್ರೆ ಅದು ಸಿಕ್ಕಾಪಟ್ಟೆ ಕ್ರೌಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಆ ಕ್ರೌಡ್ ನಿಂದ ಸರಿಸುಮಾರು 40 ಜನ ಸಾವನ್ನಪ್ತಾರೆ. ಈ ಸಾವನ್ನಪ್ಪಿದ ವಿಚಾರವೇನಿದೆ ಇದನ್ನ ಡಿಎಂಕೆ ಹೈಲೈಟ್ ಮಾಡ್ತಾ ಹೋಯ್ತು. ವಿಜಯ್ ಅವರನ್ನ ಎಲ್ಲಾ ಕಡೆಯಿಂದ ಲಾಕ್ ಮಾಡುವಂತ ಪ್ರಯತ್ನ ಮಾಡ್ತು, ಕೇಸ್ ಗಳನ್ನ ರಿಜಿಸ್ಟರ್ ಮಾಡ್ತು. ಆ ಕೇಸ್ ಗಳಿಂದ ವಿಜಯ್ ಅವರು ಕುಗ್ತಾರೆ, ನಮಗಿದು ಪ್ಲಸ್ ಆಗುತ್ತೆ ಅನ್ನೋ ರೀತಿಯಾಗಿ ಡಿಎಂಕೆ ಆಲೋಚನೆ ಮಾಡಿತ್ತು. ಇದರ ಕುರಿತಾಗಿ ವಿಜಯ್ ಅವರು ಯಾವುದೇ ರೀತಿಯಾದಂತಹ ವಿಚಾರಗಳನ್ನ ಹಂಚಿಕೊಂಡಿಲ್ಲ. ಆ ಟೈಮ್ ಅಲ್ಲಿ ನನಗೆ ಈ ಇನ್ಸಿಡೆಂಟ್ ತುಂಬಾನೇ ಬೇಸರ ತರಿಸಿದೆ, ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಮಾತನಾಡಲ್ಲ, ಯಾರ್ಯಾರು ಡೆತ್ ಆಗಿದ್ದಾರೆ ಅವರ ಕುಟುಂಬಕ್ಕೆ ನಾನು ಸಾಂತ್ವನವನ್ನ ಹೇಳ್ತೇನೆ, ಅವ್ರ ಜೊತೆ ನಾನು ನಿಲ್ತೇನೆ ಅನ್ನೋದಾಗಿ ಅವತ್ತು ಹೇಳಿದ್ರು. ಈಗ ಆ ಒಂದು ಮಾತನ್ನ ಈಡೇರಿಸಿ ಕೊಟ್ಟಿದ್ದಾರೆ. ಹಾಗಾದ್ರೆ ಏನೇನ್ ಮಾಡಿದ್ರು ವಿಜಯ್ ಅವರು ಅನ್ನೋದನ್ನ ನೀವು ನೋಡೋದಾದ್ರೆ, ಈ ಒಂದು ಇನ್ಸಿಡೆಂಟ್ ಆದ ಬಳಿಕ ಒಂದಿಷ್ಟು ವಿಚಾರಗಳನ್ನ ಅವರು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದಾರೆ. ವಿಜಯ್ ಅವರು ನೋಡಿ, ರಾಜಕಾರಣ ಮಾಡಬೇಕು ಅಂತ ಬಂದವರಲ್ಲ ರಾಜಕಾರಣಕ್ಕೆ. ಯಾಕೆ ನಾನು ಹಿಂಗೆ ಹೇಳ್ತಿದ್ದೀನಿ ಅಂತಂದ್ರೆ, ಚಿತ್ರನಟನಾಗಿರೋ ಕಾರಣಕ್ಕೆ ಅವರಿಗೆ ರಾಜಕೀಯ ಅನ್ನೋದು ಅರ್ಥ ಆಗ್ಲಿಕ್ಕೆ ತುಂಬಾ ಟೈಮ್ ಬೇಕಾಯ್ತು. ಇವರೊಂದು ಇನ್ಸಿಡೆಂಟ್ ಅನ್ನ ನಿನ್ನೆ ಹೇಳಿದ್ರು. ಇಲ್ಲಿ ಪೊಲೀಸರ ಕೈವಾಡ ಕೂಡ ಇದೆ. ನಾನು ಪೊಲೀಸರನ್ನ ನಂಬಿ ಕೆಟ್ಟೆ, ಯಾಕಂತಂದ್ರೆ 10,000 ಜನ ಸೇರೋ ಕಡೆಯಲ್ಲಿ 50,000 ಜನ ಸೇರ್ತಾರೆ ಅನ್ನೋದಾಗಿ ಗೊತ್ತಿದ ಮೇಲೆ ಈ ಕಾರ್ಯಕ್ರಮವನ್ನ ಕ್ಯಾನ್ಸಲ್ ಮಾಡಬಹುದಿತ್ತು. ಆದ್ರೆ ಪೊಲೀಸ್ ಅವರು ಕ್ಯಾನ್ಸಲ್ ಮಾಡ್ಲಿಲ್ಲ. ಇಲ್ಲ, ನಾನು ಮ್ಯಾನೇಜ್ ಮಾಡ್ತೇನೆ ಅನ್ಕೊಂಡು ನಮ್ಮನ್ನ ಅವರ ಜೊತೆ ಕರ್ಕೊಂಡು ಬರುವಂತದ್ದು, ಕರ್ಕೊಂಡು ಹೋಗುವಂತದ್ದು, ಇದೆಲ್ಲ ಡ್ರಾಮವನ್ನ ಮಾಡಿದ್ರು. ಇದಕ್ಕೆ ಹಿಂದಿಂದ ಡಿಎಂಕೆ ಕುಮ್ಮಕ್ಕನ್ನ ಕೊಟ್ಟಿತ್ತು. ನಾನು ಪೊಲೀಸ್ ಅವರನ್ನ ನಂಬಿದ್ದೆ, ಆ ಕಾರಣಕ್ಕಾಗಿ ಇವತ್ತು ಈ ರೀತಿ ಆಗಿದೆ, ನನ್ಗೆ ತುಂಬಾನೇ ಬೇಸರ ಆಗಿದೆ ಅನ್ನೋ ರೀತಿಯಾಗಿ ಹೇಳ್ಕೊಂಡಿದೆ. ಇನ್ನು ಕರೂರು ಭೇಟಿ ಯಾಕೆ ಇಷ್ಟು ಡಿಲೇ ಆಯ್ತು ಅಂತಂದ್ರೆ, ಡಿಎಂಕೆ ಅವರು ಕರೂರಿಗೆ ವಿಜಯ್ ಅವರು ಭೇಟಿ ನೀಡಬಾರದು, ಒಂದ್ ವೇಳೆ ಭೇಟಿ ನೀಡಿದ್ರೆ ಸಾಕ್ಷ್ಯನಾಶ ಆಗತ್ತೆ, ಸಾಕ್ಷಿದಾರರಿಗೆ ಒಂದಿಷ್ಟು ಆಶ್ವಾಸನೆಯನ್ನ ಕೊಟ್ಟು ಅವರ ಬಾಯನ್ನ ಮುಚ್ಚೋ ಕೆಲಸ ಆಗತ್ತೆ ಅನ್ಕೊಂಡು ಕೋರ್ಟಿಗೆ ಹೋಗಿದ್ರು. ಆ ವಿಚಾರವಾಗಿ ಕೋರ್ಟ್ ಒಂದು ತೀರ್ಪನ್ನ ಕೊಡ್ತು. ಓರ್ವ ಮುಖ್ಯಮಂತ್ರಿಯಾಗಿ ಅವರ ಸಾರ್ವಜನಿಕ ಭೇಟಿಯನ್ನ ನಿರ್ಬಂಧಿಸುವಂತ ವ್ಯವಸ್ಥೆಗೆ ನಾವು ಇನ್ನೂ ಬಂದಿಲ್ಲ, ಅದನ್ನ ನಾವು ಮಾಡೋದಿಲ್ಲ, ಅವ್ರು ವಿಸಿಟ್ ಮಾಡೋದಿದ್ರೆ ಮಾಡ್ಲಿ ಅಂತ ತೀರ್ಪನ್ನ ಕೊಟ್ಟಿದ್ರು. ಆ ಕಾರಣಕ್ಕಾಗಿ ಈಗ ಕರೂರಿಗೆ ವಿಜಯ್ ಅವರು ಎಂಟ್ರಿ ನೀಡಿರುವಂತದ್ದು. ಆ ಎಂಟ್ರಿ ವೇಳೆ ಒಂದಿಷ್ಟು ವಿಚಾರವನ್ನ ಅವ್ರು ಹೇಳಿರುವಂತದ್ದು. ಒಂದು, ಸರ್ಕಾರಿ ಉದ್ಯೋಗವನ್ನ ಈಗ ಯಾರು ಮೃತಪಟ್ಟಿದ್ದಾರೆ ಅವರ ಮನೆಯವರಿಗೆ ಕೊಡ್ತಾ ಇದ್ದಾರೆ, ಒಂದು ತಾತ್ಕಾಲಿಕ ಸರ್ಕಾರಿ ಉದ್ಯೋಗವನ್ನ. ಇನ್ನು ಯಾರ್ಯಾರು ಆರ್ಥಿಕ ವ್ಯವಸ್ಥೆ ತುಂಬಾನೇ ಹದಗೆಟ್ಟಿದೆ ಅಂತಹ ಕುಟುಂಬಕ್ಕೆ ನಾನು ಆಸರೆಯಾಗಿ ನಿಲ್ತೇನೆ, ಅವರಿಗೆ ಆರ್ಥಿಕ ಬಲವನ್ನ ತುಂಬುತ್ತೇನೆ ಅನ್ನುವಂತ ಆಲೋಚನೆಯನ್ನ ಮಾಡಿರುವಂತದ್ದು.
ಇದೆಲ್ಲ ವಿಚಾರವನ್ನ ನಾವು ನೋಡಿದಾಗ ಎಲ್ಲೋ ಒಂದ್ ಕಡೆ ವಿಜಯ್ ಅವರು ತಾವ್ ಏನೇ ಮಾಡಿರ್ಲಿ ಇಲ್ದೇ ಇರ್ಲಿ, ತನಗ್ ಏನು ಬೇಕು, ತನ್ನ ಜನರಿಗೆ ಏನು ಬೇಕು, ಅದ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾನೇ ಕ್ಲಾರಿಟಿ ಆಗಿ ಹೋಗ್ತಾ ಇದ್ದಾರೆ. ವಿರೋಧ ಮಾಡುವವರು ಎಷ್ಟೇ ವಿರೋಧ ಮಾಡಿದ್ರು ಕೂಡ ಅದನ್ನ ತೊಡೆತಟ್ಟಿ ನಿಂತು ತಮಿಳುನಾಡಿನ ಅಭಿವೃದ್ಧಿಗೋಸ್ಕರ ತನ್ನದೇ ಆದಂತಹ ಚಿಂತನೆಗಳ ಮೂಲಕ ದಳಪತಿ ವಿಜಯ್ ಅವರು ಸಾಕ್ತಾ ಇರೋದು ತುಂಬಾನೇ ಖುಷಿ ಅನ್ಸುತ್ತೆ. ಯಾಕೆ ಕೇಳಿದ್ರೆ ದಳಪತಿ ವಿಜಯ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಕೆಪಾಸಿಟಿ ಇದೆ, ನಾಲೆಜ್ ಇದೆ, ಸ್ಟ್ರಾಟಜಿ ಇದೆ, ಅದನ್ನ ಟ್ಯಾಕಲ್ ಮಾಡುವಂತ ಎಲ್ಲ ಆಲೋಚನೆಗಳಿದೆ. ಡಿಎಂಕೆ ಮಾಡ್ತಿರುವಂತಹ ಪ್ರತಿಯೊಂದು ತಪ್ಪನ್ನ ಅವರಿಗೆ ತಪ್ಪೆಂದು ಅರಿವು ಮಾಡುವಂತ ಶಕ್ತಿ ಕೂಡ ವಿಜಯ್ ಬಳಿ ಇರುವಂತದ್ದು. ಇದೇ ಕಾರಣಕ್ಕೆ ವಿಜಯ್ ಅವರ ಟಿವಿಕೆ ಪಕ್ಷ ಇವತ್ತು ಅಧಿಕಾರದಲ್ಲಿ ಇರುವಂತದ್ದು. ಈ ಕಾರಣಕ್ಕಾಗಿಯೇ ವಿಜಯ್ ವಿನ್ ಆಗಿರುವಂತದ್ದು. ವಿನ್ ಆದ್ಮೇಲೂ ಕೂಡ ವಿಜಯ್ ಸುಮ್ನೆ ಕುಳಿತಿಲ್ಲ. ಇಲ್ಲಿ ಬಂದು ಡಿಎಂಕೆ ಪಕ್ಷಕ್ಕೆ ಹೇಗೆ ಟಕ್ಕರ್ ಕೊಡಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಒಂದ್ ವಿಚಾರವನ್ನ ನಾವು ನೆನ್ಪಿಟ್ಕೊಳ್ಬೇಕು, ಯಾವುದೋ ಒಬ್ಬ ವ್ಯಕ್ತಿ ಹಿನ್ನೆಲೆ ಇಲ್ಲದೆ ಸೀದಾ ಪೊಲಿಟಿಕ್ಸ್ ಗೆ ಬರ್ತಾನೆ ಅಂತಂದ್ರೆ ಆ ವ್ಯಕ್ತಿ ಹಿಂದೆ ದೊಡ್ಡ ಸಾಮ್ರಾಜ್ಯ ಇದೆ ಅನ್ನೋದ್ರ ಬಗ್ಗೆ ಡಿಎಂಕೆ ಆಲೋಚನೆ ಮಾಡಬೇಕಿತ್ತು. ಆ ವ್ಯಕ್ತಿ ಹಿಂದೆ ಸಾಮ್ರಾಜ್ಯ ಇರುವಾಗ ನೀವು ಪದೇ ಪದೇ ಟೀಕೆ ಮಾಡ್ತಾ ಹೋದ್ರೆ ಆತ ಒಂದಲ್ಲ ಒಂದಿನ ತಿರುಗಿ ಬೀಳ್ತಾನೆ ಅನ್ನೋದಕ್ಕೆ ವಿಜಯ್ ಅವರೇ ದೊಡ್ಡ ಸಾಕ್ಷಿಯಾಗಿ ಈಗ ನಿಮ್ ಕಣ್ಮುಂದೆ ಇದ್ದಾರೆ. ಯಾಕಿದನ್ನ ನಾನು ಹೇಳ್ತಿದ್ದೇನೆ ಅಂತಂದ್ರೆ, ನೀವು ಒಬ್ಬ ವ್ಯಕ್ತಿಯನ್ನ ಪದೇ ಪದೇ ಕಿಣಕ್ತಾ ಇದ್ರೆ, ಈ ವಿಚಾರವನ್ನ ಇಟ್ಕೊಂಡು ಯಾವುದೋ ಒಂದು ವಿರೋಧ ಮಾಡಬೇಕಲ್ಲ ಅಂತ ವಿರೋಧ ಮಾಡ್ತಾ ಹೋದ್ರೆ ಆ ವ್ಯಕ್ತಿಗೆ ನೋವಾಗುತ್ತೆ. ಆ ನೋವನ್ನ ಈ ಹಿಂದೆ ವಿಜಯ್ ಅವರು ತೋಡ್ಕೊಂಡಿದ್ರು. ನಂಗೆ ತುಂಬಾನೇ ಬೇಸರ ಆಗ್ತಿದೆ, ಪೊಲಿಟಿಕ್ಸ್ ಬಂದ ಮೇಲೆ ನಂಗೆ ತುಂಬಾನೇ ಬೇಸರ ಆಗ್ತಿದೆ, ನಾನು ಒಬ್ಬಂಟಿ ಅಂತ ಅನಿಸ್ತಾ ಇದೆ, ಆ ರೀತಿಯಾಗಿ ಎಲ್ಲರೂ ಟೀಕೆ ಮಾಡ್ತಿದ್ದಾರೆ ನನ್ನನ್ನ ಅಂತ. ಸೊ ಈಗ ನೋಡಿ, ಒಬ್ಬಂಟಿ ಅಲ್ಲ ವಿಜಯ್ ಅವರು. ಯಾಕಂತಂದ್ರೆ ಟಿವಿಕೆ ಪಕ್ಷ ಅಭೂತಪೂರ್ವವಾದಂತ ಗೆಲುವನ್ನ ಸಾಧಿಸಿದೆ. ಅದು ಅಲ್ಲದೆ ಅಲ್ಲಿ ಕೆಲವೊಂದು ಪಕ್ಷದ ನಾಯಕರು ಟಿವಿಕೆ ಪಕ್ಷದ ಚಿಂತನೆಯನ್ನ ಇಷ್ಟಪಟ್ಟು ಟಿವಿಕೆ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆ ನೋಡಿದಾಗ ಎಲ್ಲೋ ಒಂದ್ ಕಡೆ ಟಿವಿಕೆ ವಿಜಯ್ ಅವರು ತಮ್ಮ ಮಾತನ್ನ ಉಳಿಸಿಕೊಂಡಂತೆ ಕಾಣ್ತಾ ಇದೆ. ಇನ್ನು ಕರೂರು ಇನ್ಸಿಡೆಂಟ್ ಬಂದಾಗ ತುಂಬಾನೇ ಬೇಸರ ಆಗಿತ್ತು. ಆ ದಿನ ಅವ್ರು ಹೇಳಿದ್ರು, ನಂಗೆ ತುಂಬಾನೇ ಬೇಸರ ಆಯ್ತು, ಆ ಒಂದು ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡಬಹುದಿತ್ತು, ಬೇಕಂತಾನೆ ಪ್ಲಾನ್ ಮಾಡಿ ಆ ಪ್ರೋಗ್ರಾಮ್ ಅನ್ನ ಆರ್ಗನೈಸ್ ಮಾಡಿದ್ರು, ನನ್ನ ಹೆಸರಿಗೆ ಮಸಿ ಬಳಿಯೋ ಪ್ರಯತ್ನವನ್ನ ಮಾಡಿದ್ರು ಅನ್ಕೊಂಡು. ನಂತರ ಏನಾಯ್ತು, ಆ ದಿನ ಜನರು ಕೂಡ ಇದು ಡಿಎಂಕೆ ಮಾಡಿದ ತಪ್ಪು ಅಂತಾನೆ ಹೇಳ್ತಾ ಇತ್ತು. ಯಾಕೆ ಕೇಳಿದ್ರೆ ಡಿಎಂಕೆ ಈ ವ್ಯೂಹವನ್ನ ರಚಿಸಿದ್ದು ಅನ್ನೋದು ಕರೂರು ಜನರಿಗೂ ಕೂಡ ಗೊತ್ತಾಗಿತ್ತು. ಅದೇ ಕಾರಣಕ್ಕೆ ಡಿಎಂಕೆ ಆ ಒಂದು ಕರೂರಿನಲ್ಲಿ 3ನೇ ಸ್ಥಾನಕ್ಕೆ ಕುಸಿದಿತ್ತು ಚುನಾವಣಾ ಫಲಿತಾಂಶದಲ್ಲಿ. ಆಮೇಲೆ ಎಐಡಿಎಂಕೆಯ ಶಾಸಕರು ವಿನ್ ಆಗಿದ್ರು. ಆ ಶಾಸಕನು ಕೂಡ ಇದೀಗ ಟಿವಿಕೆ ಪಕ್ಷದಲ್ಲೇ ಇರುವಂತದ್ದು. ಒಟ್ಟಾರೆ ಈ ಇನ್ಸಿಡೆಂಟ್ ಮೂಲಕ ವಿಜಯ್ ಅವರ ಮೈಲೇಜ್ಗೆ ಬ್ರೇಕ್ ಹಾಕಲು ಪ್ರತಿಪಕ್ಷಗಳು ಒಂದಿಷ್ಟು ಯೋಚನೆಯನ್ನ ಮಾಡಿತ್ತು. ಆ ಎರಡೂ ಸಕ್ಸಸ್ ಆಗಿ ಕಾಣಲಿಲ್ಲ. ಮುಖ್ಯಮಂತ್ರಿಯಾಗಿ ಈಗ ಕರೂರಿನಲ್ಲಿ ಮಾತನಾಡ್ತಿರುವಂತಹ ವಿಜಯ್ ಅವರ ಈ ಒಂದು ದೃಶ್ಯವನ್ನ ಈಗ ಜನರು ಕಣ್ತುಂಬಿಕೊಳ್ತಾ ಇದ್ದಾರೆ. ಅದರಲ್ಲೂ ತುಂಬಾನೇ ಖುಷಿಯಿಂದ ಕಣ್ತುಂಬಿಕೊಳ್ತಾ ಇದ್ದಾರೆ. ವಿಜಯ್ ಅವರ ಈ ಸಕ್ಸಸ್ ಏನಿದೆ ನೋಡಿ, ಇದು ಅದೆಷ್ಟೋ ಜನ ಯುವಕರಿಗೆ ಪ್ರೇರಣೆ ಆಗುತ್ತೆ. ಯಾಕಂತಂದ್ರೆ ಯಾರೋ ಒಬ್ರು ಏನೋ ಮಾತಾಡ್ತಾರೆ ಅಂತ ನಮ್ಮ ಕೆಲಸವನ್ನ ನಾವು ಬಿಟ್ಟು ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ ಜೀವನದಲ್ಲಿ ಏನೂ ಸಾಧಿಸೋಕೆ ಆಗಲ್ಲ. ಅದೇ ವಿಜಯ್ ತರ ಎದ್ದು ನಿಂತ್ರೆ ಜೀವನದಲ್ಲಿ ಒಂದು ದೊಡ್ಡ ಸಾಧನೆಯನ್ನ ಮಾಡಬಹುದು ಅನ್ನೋದನ್ನ ವಿಜಯ್ ಅವರು ತೋರಿಸ್ಕೊಟ್ಟಿದ್ದಾರೆ. ಇದು ಅನೇಕ ಯುವಕರಿಗೆ ಪ್ರೇರಣೆ ಆಗತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಯೋಚನೆ ಮಾಡಿದ್ದಾರೆ ನೋಡಿ, ಕರೂರಿನಲ್ಲಿ ಕಾಲ್ತುಳಿತಕ್ಕೆ ಒಳಗಾದಂತಹ ಅಥವಾ ಅದರಲ್ಲಿ ಮೃತಪಟ್ಟಂತಹ ಮನೆಗಳಿಗೆ ನೆರವು ನೀಡೋದು, ಸರ್ಕಾರಿ ಉದ್ಯೋಗವನ್ನ ಸ್ಯಾಂಕ್ಷನ್ ಮಾಡಿಸೋದು, ಇವೆಲ್ಲದಕ್ಕೂ ಈಗ ದಳಪತಿ ವಿಜಯ್ ಅವರು ಮುಂದಾಗಿರೋದು ಓರ್ವ ರಾಜಕಾರಣಿ ಇಷ್ಟು ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡಬಹುದು ಅನ್ನೋದನ್ನ ಮಾದರಿಯಾಗಿ ತೋರಿಸ್ಕೊಟ್ಟಂತಿದೆ. ವಿಜಯ್ ಅವರಿಗೆ ಒಳ್ಳೇದಾಗ್ಲಿ, ಈ ತರದ ಇನ್ನಷ್ಟು ಒಳ್ಳೆ ಕೆಲಸಗಳು ನಿಮ್ಮಿಂದ ಆಗ್ಲಿ ಅನ್ನೋದೇ ನಮ್ಮ ಆಶಯ.